ಓಂ ನಮೋ ಭಗವತೆ ವಾಸುದೇವಾಯ. ಈ ಶ್ಲೋಕದ ಪಠಣದಿಂದ ಸಿಗುವ ಫಲಗಳು: ಮನಸ್ಸಿಗೆ ಶಾಂತಿ ಮತ್ತು ಸ್ಥಿರತೆ, ಭಗವಂತನ ಮೇಲೆ ಭಕ್ತಿ, ಜೀವನದಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ, ಕಷ್ಟಗಳಿಂದ ರಕ್ಷಣೆ, ಕುಟುಂಬದಲ್ಲಿ ಪ್ರೀತಿ ಮತ್ತು ಸೌಹಾರ್ದತೆ, ಆರ್ಥಿಕ ಸ್ಥಿರತೆ ಮತ್ತು ಸಮೃದ್ಧಿ. ಸ್ವಾಶ್ರಯ ಸ್ವವಶವ್ಯಾಪಿ ನೈಕಾತ್ಮ ನೈಕಕರ್ಮಕೃತ್ ವತ್ಸರೋ ವತ್ಸಲೋ ವತ್ಸಿ ರತ್ನಗರ್ಭೋದನೇಶ್ವರ. ಸ್ವಾಶ್ರಯ ಸ್ವತಃ ತಾನೇ ಆಧಾರವಾಗಿರುವವನು, ಸ್ವವಶಃ ತನ್ನ ಇಚ್ಛೆಯಲ್ಲೇ ಇರುವವನು, ಯಾರಿಗೂ ಅಧೀನನಲ್ಲ. ವ್ಯಾಪಿ ಎಲ್ಲೆಡೆ ವ್ಯಾಪಿಸಿರುವವನು, ನೈಕಾತ್ಮ ಅನೇಕ ರೂಪಗಳಲ್ಲಿ ಇರುವವನು, ನೈಕ ಕರ್ಮಕೃತ್ ಅನೇಕ ಕಾರ್ಯಗಳನ್ನು ಮಾಡುವವನು, ವತ್ಸರಃ ಕಾಲದ ಸ್ವರೂಪನಾದವನು, ವತ್ಸಲಃ ಭಕ್ತರ ಮೇಲೆ ಅಪಾರ ಪ್ರೀತಿ ಇರುವವನು, ವತ್ಸಿ ಭಕ್ತರನ್ನು ತನ್ನ ಮಕ್ಕಳಂತೆ ಕಾಯುವವನು, ರತ್ನಗರ್ಭ ಅಮೂಲ್ಯ ರತ್ನಗಳ ಮೂಲವಾಗಿರುವವನು, ಧನೇಶ್ವರ ಸಂಪತ್ತಿನ ಅಧಿಪತಿ. ಹರಿ ಓಂ.